ಹಲೋ ಗೈಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವ ಅಕಾಡೆಮಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಕ್ಲಾಸ್ ನಂಬರ್ 10th. ಓಕೆ, ಈಗಾಗಲೇ 9 ಕ್ಲಾಸಸ್ ಮಾಡಿದ್ದೀನಿ, 9 ಕ್ಲಾಸಸ್ ಆಗಿದೆ. ಸೊ ನೀವು ಟ್ರಾನ್ಸ್ಲೇಷನ್ ಎಂಬ ಪ್ಲೇಲಿಸ್ಟಲ್ಲಿ, ನಮ್ಮ ಚಾನಲ್ನ ಟ್ರಾನ್ಸ್ಲೇಷನ್ ಎಂಬ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಆ 9 ವಿಡಿಯೋಗಳನ್ನು ನೋಡ್ಬೋದಾಗಿದೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್ ವಿತ್ ದ ಟುಡೇಸ್ ಪ್ಯಾರಾಗ್ರಾಫ್. ಸೊ ಇವತ್ತು ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ, ಅದನ್ನು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡಬೇಕಂತ ಪ್ರಯತ್ನ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಳ್ಳಿ, ರೀಡ್ ಮಾಡ್ಕೊಂಡು ತಗೊಳ್ಳಿ. ಇದನ್ನು ಮೊದಲು ಓದಿ, ರೀಡ್ ಮಾಡಿ. ಸೊ ರೀಡ್ ಮಾಡಿದಾದ್ಮೇಲೆ ಇದು ಯಾವ ಥೀಮ್ಗೆ ಅಂತ ಬರುತ್ತೆ ಅಂತ ನೋಡಿ, ಯಾವ ಥೀಮ್ ಇದೆ ಇದರಲ್ಲಿ ಅಂತ ಐಡೆಂಟಿಫೈ ಮಾಡಿ. ಐಡೆಂಟಿಫೈ ಮಾಡಿದ ಬಳಿಕ ಇದರಲ್ಲಿ ಇರ್ತಕ್ಕಂಥ ಹಾರ್ಡ್ ವರ್ಡ್ಸ್ ನಿಮಗೆ ಗೊತ್ತಿರೋದ ಅಥವಾ ಏನು ಕೀ ಕಾನ್ಸೆಪ್ಟ್ ಪಾಯಿಂಟ್ ಇರ್ತಾವಲ್ಲ ಇದರಲ್ಲಿ, ಅದನ್ನು ಹೈಲೈಟ್ ಮಾಡಿಕೊಂಡು ಅದರ ಅರ್ಥವನ್ನು ಬರ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ, ರೀಡ್ ಮಾಡಿ, ನಿಮ್ಮ ಪೆನ್ ಪೇಪರ್ ತೊಗೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇವಾಗ ನೋಡಿ, ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಹಾರಿ ಈಜಿದಾಗ ಮಾತ್ರ ಬರುತ್ತೆ. ಸೊ ನೀವು ಬರೀ ನಾನು ಯಾರೋ ಬೇರೆಯೊಬ್ಬರು ಸ್ವಿಮ್ಮಿಂಗ್ ಮಾಡೋದನ್ನು ವಿಡಿಯೋ ನೋಡಿ ನಾನು ಕಲಿತೀನಿ ಅಂದರೆ ಸಾಧ್ಯ ಇಲ್ಲ ಅದು. ಓಕೆ, ಸೊ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ, ಅದನ್ನು ನೀವು ನೋಡಿ ಕಲಿತೀರ ಅಂದರೆ ಅದು ಸಾಧ್ಯ ಇಲ್ಲ. ಸೊ ನೀವು ಖುದ್ದಾಗಿ ಒಂದು ಪೆನ್ ಪೇಪರ್ ತೊಗೊಂಡು ಅದ್ರ ಮೇಲೆ ಬರದೇ ಪ್ರಾಕ್ಟೀಸ್ ಮಾಡಬೇಕು. ಅಂದಾಗ ಮಾತ್ರ ನೀವು ಎಕ್ಸ್ಪರ್ಟ್ ಆಗ್ತೀರಿ, ಅದರ್ವೈಸ್ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ಸೊ ಹೀಗಾಗಿ ನೀವು ಸ್ವತಃ ಪ್ರಯತ್ನ ಪಡಿ. ಓಕೆ, ಸೊ ಇಲ್ಲೇ ಪಾಸ್ ಮಾಡಿ ವಿಡಿಯೋನ ರೀಡ್ ಮಾಡಿ. ಸೊ ನಿಮಗೋಸ್ಕರ ನಾನು ರೀಡ್ ಮಾಡ್ತೀನಿ ಬೇಕಾದರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್, ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಹಲವಾರು ಕಾನೂನುಗಳನ್ನು ಜಾರಿಗೊಳಿಸಿ ಸಮಾನ ವೇತನ, ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿಯಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇವುಗಳು ಮಹಿಳೆಯರನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವಲ್ಲಿ ಖಂಡಿತವಾಗಿ ಸಹಾಯ ಮಾಡಬಲ್ಲವು ಅಂತ ಕೊಟ್ಟಿದ್ದಾನೆ. ಸೊ ಆಗಲೇ ಹೇಳಿದಂಗೆ ಪ್ಯಾರಾಗ್ರಾಫ್ ರೀಡ್ ಮಾಡಿದ ಮೇಲೆ ಯಾವ ಥೀಮ್ ಇದೆ ಇದರಲ್ಲಿ, ವುಮನ್ ಎಂಪವರ್ಮೆಂಟ್ ಬಗ್ಗೆ ಇದೆ. ಓಕೆ, ವುಮನ್ ಎಂಪವರ್ಮೆಂಟ್ ಬಗ್ಗೆ ಇದೆ ಅಂತ ಅರ್ಥ ಆಯಿತು. ಸೊ ಇವಾಗ ನೋಡೋಣ ಇದರಲ್ಲಿರ್ತಕ್ಕಂಥ ಕೆಲವೊಂದು ಹಾರ್ಡ್ ಪದಗಳು, ಅಂದರೆ ನಿಮಗೆ ಅರ್ಥ ಆಗದೆ ಇರತಕ್ಕಂಥ ಪದಗಳು ಅಥವಾ ನಿಮಗೆ ರಿಕಾಲ್ ಆಗದೆ ಇರತಕ್ಕಂಥ ಕೆಲವು ಪದಗಳಿವೆ. ಸೊ ಅದನ್ನು ನೋಡೋಣ ಇಲ್ಲಿ. ಸೊ ಇನ್ ರೀಸೆಂಟ್ ಇಯರ್ ಅಂದ್ರೇನು ಸರ್? ಇನ್ ರೀಸೆಂಟ್ ಇಯರ್ಸ್ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೇನು, ಇನ್ನು ರೀಸೆಂಟ್ ಇಯರ್ಸ್ ಅಂತ ಅರ್ಥ. ಸಬಲೀಕರಣ ಅಂತ ತುಂಬ ಸಲ ಕೇಳಿರ್ತೀರ. ಸೊ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಆದರೂ ಕೂಡ ಇರಲಿ ಅಂತ ಕೊಟ್ಟಿದ್ದೀನಿ, ರಿವಿಷನ್ ಆಗಲಿ ಅಂತ. ಎಂಪವರ್ಮೆಂಟ್ ಅಂದ್ರೇನು, ಸಬಲೀಕರಣ ಅಂತ ಅರ್ಥ. ಕ್ರಮ ಅಂದ್ರೇನು, ಸ್ಟೆಪ್ಸ್ ಅಥವಾ ಪ್ರೊಸೆಸ್ ಕೂಡ ಆಗುತ್ತೆ. ಬಟ್ ಇನ್ ದಿಸ್ ಕಾಂಟೆಕ್ಸ್ಟ್, ಈ ಏನು ಪ್ಯಾರಾಗ್ರಾಫ್ ಇದೆಯಲ್ಲ ಅದ್ರ ಕಾಂಟೆಕ್ಸ್ಟಲ್ಲಿ ಸ್ಟೆಪ್ಸ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಕೂಡ ಬರ್ಬೋದು, ಮೆಜರ್ಸ್ ಅಂತ ಬರುತ್ತೆ. ಓಕೆ, ಮೆಜರ್ಸ್ ಕೂಡ ಕರೆಕ್ಟೇ. ಓಕೆ, ಇದು ಕೂಡ ಕರೆಕ್ಟ್. ಸ್ಟೆಪ್ಸ್ ಕೂಡ ಇಲ್ಲಿ ರಿಲೆವೆಂಟ್ ಆಗುತ್ತೆ ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಗೆ. ಸೊ ವಿರುದ್ಧ ಅಂದ್ರೇನು, ನಾವು ಜನರಲ್ ಆಗಿ ಏನು ವಿಚಾರ ಮಾಡ್ತೀವಿ, ಅಪೋಸಿಟ್. ಅದರ ವಿರುದ್ಧ ಅಂದ್ರೆ ಅಪೋಸಿಟ್, ವಿರುದ್ಧ ಪದ, ಅಪೋಸಿಟ್ ವರ್ಡ್ ಅಂತ ಕರಿತೀವಿ. ಬಟ್ ಇನ್ ದಿಸ್ ಕಂಟೆಕ್ಸ್ಟ್ ಅಗೇನ್ಸ್ಟ್ ಇಸ್ ಅ ವೆರಿ ವೆರಿ ನಿಯರ್ ಇರ್ತಕ್ಕಂಥ ಒಂದು ಪದ. ಓಕೆ, ಸೊ ವಿರುದ್ಧ ಅಂದ್ರೇನು ಅಗೇನ್ಸ್ಟ್ ಅಂತ. ಹಿಂಸೆ, ಎದರ ವಿರುದ್ಧ? ಹಿಂಸೆ ವಿರುದ್ಧ. ಹಿಂಸೆ ಅಂದ್ರೇನು ವೈಲೆನ್ಸ್. ಗಾಂಧೀಜಿಯವರ ನಾನ್ ವೈಲೆನ್ಸ್ ತತ್ವ ಏನೈತಲ್ಲ, ನಾನ್ ವೈಲೆನ್ಸ್. ಓಕೆ, ಇಲ್ಲಿ ವೈಲೆನ್ಸ್. ಓಕೆ, ನಾನ್ ವೈಲೆನ್ಸ್ ಅಂತ ಬರುತ್ತೆ. ಅಂದ್ರೇನು ಅಹಿಂಸೆ ಅಂತ. ಓಕೆ, ಅಹಿಂಸೆ. ನಿಮಗೆ ಗೊತ್ತಿದೆ ಗಾಂಧೀಜಿಯವರ ಬಗ್ಗೆ, ಅಹಿಂಸೆ ತತ್ವಗಳನ್ನು ನೀವು ಕೇಳಿರ್ತೀರ ಗಾಂಧೀಜಿಯವರ ಬಗ್ಗೆ. ಓಕೆ, ಸೊ ಅದಾದ್ಮೇಲೆ ಯಾವ್ದು ಬರುತ್ತೆ? ತಡೆಗಟ್ಟು ಅಂದ್ರೇನು, ಟು ಪ್ರಿವೆಂಟ್ ಕೂಡ ಆಗುತ್ತೆ. ಓಕೆ, ಟು ಪ್ರಿವೆಂಟ್ ಅಥವಾ ಟು ಕರ್ಬ್ ಕೂಡ ಆಗುತ್ತೆ. ಟು ಕರ್ಬ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಓಕೆ, ಟು ಕರ್ಬ್ ಕ್ರೈಮ್ಸ್, ಟು ಕರ್ಬ್ ಈ ಕರಪ್ಷನ್. ಏನೇ ಇರ್ಬೋದು, ಅದು ಕರಪ್ಷನ್ ಇರ್ಬೋದು, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು, ಮತ್ತು ಇದೇನು ಹಿಂಸೆ ಇರ್ಬೋದು. ಇವೆಲ್ಲ ತಡೆಗಟ್ಟೋದು ಅಂದ್ರೇನು ಟು ಕರ್ಬ್. ಇದೊಂದು ವರ್ಬ್ ಆಗುತ್ತೆ. ಓಕೆ, ತಡೆಗಟ್ಟು ಅಂದ್ರೇನು ವರ್ಬ್ ಆಗುತ್ತೆ, ಕ್ರಿಯಾಪದ ಆಗುತ್ತೆ. ಹೀಗಾಗಿ ಕಾನೂನು ಅಂದರೆ ಗೊತ್ತಿದೆ ನಿಮಗೆ, ಲಾ ಅಂತ ಇದೆ. ಲಾ ಗೊತ್ತಿದ್ದ ಪದ, ಇಲ್ಲೇನು ವಿಶೇಷತೆ ಇಲ್ಲ. ಸೊ ಜಾರಿಗೊಳಿಸೋ ಅಂದ್ರೇನು, ಎನೆಕ್ಟ್ ಕೂಡ ಆಗುತ್ತೆ, ಎನ್ಫೋರ್ಸ್ ಕೂಡ ಆಗುತ್ತೆ. ಸೊ ಈ ಕಾಂಟೆಕ್ಸ್ಟಲ್ಲಿ ಎನ್ಫೋರ್ಸ್ಗಿಂತ ಎನೆಕ್ಟ್ ವೆರಿ ವೆರಿ ನಿಯರ್ ಬೈ ಪದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ
ಸಮಾನ ವೇತನ ಈಕ್ವಲ್ ಪೇ ಕೂಡ ಆಗುತ್ತೆ, ಬಟ್ ಮೋಸ್ಟ್ ಸೂಟೇಬಲ್ ಪದ ಅಂದರೆ ವೇಜಸ್ ಅಂತ ಆಗುತ್ತೆ, ಈಕ್ವಲ್ ವೇಜಸ್. ಓಕೆ, ಈಕ್ವಲ್ ವೇಜಸ್. ನೋಡಿ, ಈ ವುಮನ್ ಎಂಪವರ್ಮೆಂಟ್ ಸುಮ್ಮನೆ ಸಂವಿಧಾನದಲ್ಲಿ ಬರೆದ್ರೆ ಆಗೋದಿಲ್ಲ, ಅದಕ್ಕೆ ತಕ್ಕಂಥ ಕೆಲವು ಕಾನೂನುಗಳನ್ನು ತರಬೇಕಾಗುತ್ತೆ. ಸೊ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೇನು, ಈ ಗಂಡು ಮಕ್ಕಳಿಗೆ ಎಷ್ಟು ಪೇಮೆಂಟ್ ಸಿಗುತ್ತೆ, ಒಂದು ದಿನ ಕೆಲಸ ಮಾಡಿದ್ರೆ, ಒಂದು ದಿನದಲ್ಲಿ 8 ಗಂಟೆ ಕೆಲಸ ಮಾಡಿದ್ರೆ ಒಂದು 300 ರೂಪಾಯಿ ಹಣ ಸಿಗ್ತಿತ್ತಂದ್ರೆ ಅಷ್ಟೇ ಹಣವನ್ನು ಹೆಣ್ಮಕ್ಳಿಗೂ ಕೂಡ ಕೊಡಬೇಕು. ಮೊದಲೆಲ್ಲ ಹೆಂಗಿತ್ತಪ್ಪ ಅಂತಂದರೆ, ಇಲ್ಲ ಗಂಡಸರು ಜಾಸ್ತಿ ಕೆಲಸ ಮಾಡ್ತಾರೆ ಅವರಿಗೆ 300 ಕೊಡೋಣ, ಹೆಣ್ಮಕ್ಳು ಕಮ್ಮಿ ಕೆಲಸ ಮಾಡ್ತಾರೆ ಅದಕ್ಕೆ ಬರೀ 200 ಕೊಟ್ಟು ಕಳಿಸೋಣ ಅಂತ ಆ ಥರ ಇತ್ತು. ಬಟ್ ಹೆಣ್ಣು ಗಂಡು ಇಲ್ಲಿ ಕೂಡ ಭೇದ ಭಾವ ನಡೀತಾ ಇತ್ತಲ್ಲ, ಸೊ ಅದನ್ನು ಎಲಿಮಿನೇಟ್ ಮಾಡೋಗೋಸ್ಕರನೇ 8 ಗಂಟೆ ಕೆಲಸ ಮಾಡಿದರೆ ಹೆಣ್ಣು ಇರಲಿ ಗಂಡು ಇರಲಿ ಇಬ್ಬರಿಗೂ ಸೇಮ್ ಪೇಮೆಂಟ್, ಅದನ್ನೇನಂತ ಕರಿತೀವಿ, ಈಕ್ವಲ್ ವೇಜ್ ಅಂತ ಕರಿತೀವಿ. ನಾಟ್ ಅ ವೇವ್, ಈಕ್ವಲ್ ವೇಜ್. ಓಕೆ, ಈಕ್ವಲ್ ಪೇಮೆಂಟ್ ಅಂತ ಕೂಡ ಬರೆದ್ರೂ ಪರವಾಗಿಲ್ಲ. ಚುನಾಯಿತ ಸಂಸ್ಥೆ ಅಂದ್ರೇನು, ಇಲೆಕ್ಟೆಡ್ ಆರ್ಗನೈಸೇಷನ್ ಕೂಡ ಆಗುತ್ತೆ, ಇಲೆಕ್ಟೆಡ್ ಬಾಡಿ ಕೂಡ ಆಗುತ್ತೆ. ಸೊ ಇನ್ ದಿಸ್ ಕಂಟೆಕ್ಸ್ಟ್ ಈ ಬಾಡಿ ಅಂದರೆ ಇಲೆಕ್ಟೆಡ್ ಬಾಡಿ ಯಾವುದಾಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ನಮ್ಮ ವಿಧಾನ ಪರಿಷತ್ತು, ವಿಧಾನ ಮಂಡಲ, ನಮ್ಮ ಲೋಕಸಭೆ, ರಾಜ್ಯಸಭೆ ಯಾವುದೇ ಇರಲಿ ಅವುಗಳನ್ನೇನಂತ ಕರಿತೀವಿ, ಇಲೆಕ್ಟೆಡ್ ಬಾಡೀಸ್ ಅಂತ ಕರಿತೀವಿ. ಸೊ ಅಂಥವುಗಳಲ್ಲಿ ಕೂಡ ಈಗ 33% ರಿಸರ್ವೇಷನ್ ಇದೆ. ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ, ರಿಸರ್ವೇಷನ್ ಇದೆ. ಯಾಕಪ್ಪ ಅಂತಂದರೆ ಮೊದಲೇನಾಗ್ತಿತ್ತು, ಬರೀ ಗಂಡಸರೇ ಎಲೆಕ್ಟ್ ಆಗಿ ಅವರು ಚುನಾಯಿತರಾಗಿ ಇವೆಲ್ಲ ಇಲೆಕ್ಟೆಡ್ ಅಂದರೆ ಚುನಾಯಿತ ಸಂಸ್ಥೆಗಳಿಗೆ ಆಯ್ಕೆ ಆಗ್ತಿದ್ರು. ಬಟ್ ವುಮನ್ ರಿಪ್ರೆಸೆಂಟೇಷನ್ ತುಂಬಾ ಕಮ್ಮಿ ಇತ್ತು, 1%, 2% ಇತ್ತು. ಸೊ ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಬೇಕಂತಂದರೆ ಸಂವಿಧಾನಾತ್ಮಕವಾಗಿ ಒಂದು ಲಾ ಮಾಡಿ 33%, ಈಗ 100 ಜನ ಇದ್ದರೆ ಅದರಲ್ಲಿ 33 ಜನ ವುಮನ್ಸ್ ಇರಲೇಬೇಕಂತ ಲಾ ಮಾಡಲಾಗಿದೆ. ಸೊ ಮೀಸಲಾತಿ ಅಂತ ಗೊತ್ತೇ ಇದೆ, ರಿಸರ್ವೇಷನ್ ಅಂತ ಗೊತ್ತು, ಮುಖ್ಯವಾಹಿನಿ ಅಂದ್ರೇನು, ಮೇನ್ ಸ್ಟ್ರೀಮ್. ಈ ಕೀವರ್ಡನ್ನು ತಪ್ಪದೆ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ಮೇನ್ ಸ್ಟ್ರೀಮ್ ಇದು ಇಂಪಾರ್ಟೆಂಟ್. ಓಕೆ, ಮುಖ್ಯವಾಹಿನಿ ಅಂದ್ರೇನು, ಮೇನ್ ಸ್ಟ್ರೀಮ್. ಖಂಡಿತವಾಗಿ ಅಂದ್ರೇನು, ಡೆಫಿನೆಟ್ಲಿ ಕೂಡ ಆಗುತ್ತೆ, ಸರ್ಟನ್ಲಿ ಕೂಡ ಆಗುತ್ತೆ. ಓಕೆ, ಸರ್ಟನ್ಲಿ ಅಥವಾ ಡೆಫಿನೆಟ್ಲಿ ಅಥವಾ 100% ಶ್ಯೂರ್ ಕೂಡ ಆಗುತ್ತೆ, ಈ ಥರ. ಸೊ ಇದು ನೋಟ್ ಮಾಡಿಕೊಂಡೆ ಆದಮೇಲೆ ಈಗ ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಓಕೆ, ಲೈನ್ ಬೈ ಲೈನ್. ನೋಡಿ, ಫಸ್ಟ್ ಲೈನ್ ಬಂದ್ಬಿಟ್ಟು ಹೇಗಿದೆ, ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೇನು, ಇನ್ ರೀಸೆಂಟ್ ಇಯರ್ಸ್. ಓಕೆ, ಇನ್ ರೀಸೆಂಟ್ ಇಯರ್ಸ್. ಓಕೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೇನು, ಇನ್ ರೀಸೆಂಟ್ ಇಯರ್ಸ್. ಮಹಿಳೆಯರ ಸಬಲೀಕರಣಕ್ಕಾಗಿ, ಫಾರ್ ಕಾಗಿ ಅದೆಲ್ಲ ಇದೆ, ಅದಕ್ಕಾಗಿ, ಸಮಥಿಂಗ್ಕಾಗಿ ಅಂದ್ರೇನು, ಫಾರ್ ವುಮನ್ ಎಂಪವರ್ಮೆಂಟ್. ಓಕೆ, ವುಮನ್ ಎಂಪವರ್ಮೆಂಟ್. ಫಾರ್ ವುಮನ್ ಎಂಪವರ್ಮೆಂಟ್ ಅಂದ್ರೇನು, ಮಹಿಳೆಯರ ಸಬಲೀಕರಣಕ್ಕಾಗಿ ಅಂದ್ರೇನು, ಫಾರ್ ವುಮನ್ ಎಂಪವರ್ಮೆಂಟ್. ಹಲವಾರು ಕ್ರಮಗಳನ್ನು, ಹಲವಾರು ಅಂದ್ರೇನು, ಸೆವೆರಲ್ ಕೂಡ ಆಗುತ್ತೆ, ಸೆವೆರಲ್ ಅಥವಾ ಮೆನಿ ಕೂಡ ಆಗುತ್ತೆ. ಮೆನಿ ಕೂಡ ಬರ್ಕೋಬಂಡಿ, ಸೆವೆರಲ್ ಗೊತ್ತಿರಲಿಲ್ಲ ಅಂದರೆ ಮೆನಿ ಸ್ಟೆಪ್ಸ್ ಕೂಡ ಕರೆಕ್ಟೇ. ಮೆನಿ ಸ್ಟೆಪ್ಸ್ ಅಂದರೆ ಕ್ರಮ, ಇದು ಕೂಡ ಕರೆಕ್ಟೇ. ಅಥವಾ ಮೆಜರ್ಸ್ ಕೂಡ ಓಕೆ, ಮೆನಿ ಮೆಜರ್ಸ್ ಕೈಗೊಳ್ಳಲಾಗಿದೆ ಅಂದ್ರೇನು, ಹ್ಯಾವ್ ಬೀನ್ ಟೇಕನ್. ಕ್ರಮಗಳನ್ನು ಇದು ಪ್ಲೂರಲ್ ಇದೆ ಅಲ್ಲ, ಕ್ರಮಗಳು ಎಷ್ಟಿದೆ, ಒಂದೇ ಕ್ರಮ ಇಲ್ಲ, ಹಲವಾರು ಕ್ರಮ ಇದೆ, ಹೀಗಾಗಿ ಪ್ಲೂರಲ್ ಬರುತ್ತೆ. ಹೀಗಾಗಿ ಹ್ಯಾವ್ ಬೀನ್ ಟೇಕನ್. ಓಕೆ, ಕೈಗೊಳ್ಳಲಾಗಿದೆ ಅದನ್ನು, ಈ ಕ್ರಮಗಳನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೀಗಾಗಿ ಹ್ಯಾವ್ ಬೀನ್ ಟೇಕನ್. ಓಕೆ, ಹ್ಯಾವ್ ಬೀನ್ ಟೇಕನ್ ಅಂತ. ಈಗ ಓಕೆ ಸರ್, ಬರೆದ್ವಿ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದೀವಿ. ಬಟ್ ಈಗ ಪದ ಜೋಡಣೆ ಯಾವುದು ಮೊದಲು ಬರಬೇಕು, ಯಾವುದು ಮಿಡಲಲ್ಲಿ ಬರಬೇಕು, ಯಾವುದು ಎಂಡಲ್ಲಿ ಬರಬೇಕು ನೋಡಿ. ಓಕೆ, ಸೊ ನೀವು ಸ್ಟಾರ್ಟ್ ಇಲ್ಲಿಂದ ಕೂಡ ಮಾಡ್ಬೋದು. ಇನ್ ಅ ರೀಸೆಂಟ್ ಇಯರ್ ಮೆನಿ ಸ್ಟೆಪ್ಸ್ ಹ್ಯಾವ್ ಬೀನ್, ಅಥವಾ ಮೆನಿ ಮೇಜರ್ಸ್ ಅಥವಾ ಸೆವರಲ್ ಮೇಜರ್ಸ್ ಹ್ಯಾವ್ ಬೀನ್ ಟೇಕನ್. ಇದು ಥರ್ಡಲ್ಲಿ. ಫಸ್ಟಲ್ಲಿ ಏನು ಬರುತ್ತೆ, ಇನ್ ಅ ರೀಸೆಂಟ್ ಇಯರ್ಸ್ ಸೆವರಲ್ ಮೇಜರ್ಸ್ ಅಂತ ಬರೀರಿ, ಅಥವಾ ಮೆನಿ ಸ್ಟೆಪ್ಸ್ ಅಂತ ಬರೀರಿ, ಅಥವಾ ಸೆವರಲ್ ಸ್ಟೆಪ್ಸ್ ಅಂತ ಬರೀರಿ. ನಾನು ಏನು ಯೂಸ್ ಮಾಡ್ತೀನಿ, ಸೆವರಲ್ ಮೇಜರ್ಸ್. ಅದಾದಮೇಲೆ ಹ್ಯಾವ್ ಬೀನ್ ಟೇಕನ್ ಫಾರ್ ವುಮನ್ ಎಂಪವರ್ಮೆಂಟ್. ಓಕೆ, ಇದಿಷ್ಟು, ಇದನ್ನು ಬರೀರಿ 1 2 3 ಫಾರ್ಮ್ಯಾಟಲ್ಲಿ ಬರೀ, 1 2 3 4 ಬರೆದು ನೋಡಿ, ನಿಮಗೆ ಪದ ಮೀನಿಂಗ್ಫುಲ್ ಅನಿಸುತ್ತಾ ಇಲ್ವಾ ಅಂತ ಬರೀರಿ. ಸೊ ಇಲ್ಲಿ ನಾನು 2 ಪದಗಳನ್ನ ಕೊಟ್ಟಿದ್ದೀನಿ ನಿಮಗೆ ಕ್ಲಾರಿಟಿ ಬರಲಿ ಅಂತ. ನೀವು ಸ್ಟಾರ್ಟಲ್ಲಿ ಇಲ್ಲಿಂದ ಕೂಡ
ತಗೋಬಹುದು. ಅಂದ್ರೇನು ಇಲ್ಲಿ ನಾನು 2 ಅಂತ ಬರೆದಿದ್ದೆ. ಸೊ ಇದು ಕೂಡ ಫಸ್ಟ್ ಅಲ್ಲಿ ತಗೋಬಹುದು. ಸೆವರಲ್ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಟು ಎಂಪವರ್ ವುಮನ್ ಇನ್ ರೀಸೆಂಟ್ ಇಯರ್ಸ್. ಇತ್ತೀಚಿನ ದಿನಗಳಲ್ಲಿ ಈ ಕೆಲವು ಮೆಜರ್ಸ್ಗಳನ್ನು ತಗೊಂಡಿದ್ದಾರೆ. ಸೊ ಇನ್ನೊಂದು ಯಾವ ಥರ ಬರಿಬೋದು, ಇದು ನಮ್ಮದು ವೇ ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಇನ್ನು ರೀಸೆಂಟ್ ಇಯರ್ ಮೊದಲು ಬರ್ರಿ ಅಂತ, ಇನ್ನು ರೀಸೆಂಟ್ ಇಯರ್ಸ್ ಕಾಮ ಕೊಡಿ, ಇನ್ನು ರೀಸೆಂಟ್ ಇಯರ್ ಕಾಮ ಕೊಟ್ಟು ಸೆವರಲ್ ಮೆಜರ್ಸ್, ಈಗಾಗಲೇ 2 ಹೇಳ್ದಂಗೆ ಸೆವರಲ್ ಮೆಜರ್ಸ್ ಹ್ಯಾವ್ ಬೀನ್ ಟೇಕನ್ ಯಾಕೆ ತಗೊಂಡಿದ್ದಾರೆ, ಟು ಎಂಪವರ್ ವುಮನ್, ಮಹಿಳೆಯರನ್ನು ಸಬಲೀಕರಣಗೊಳಿಸೋಗೋಸ್ಕರ. ಇದಿಷ್ಟು. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಡೋಂಟ್ ವರಿ, ಗಾಬರಿ ಆಗುವಂಥದ್ದೇನಿಲ್ಲ ಇಲ್ಲಿ. ಸೊ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟುವುದಂದ್ರೇನು ಟು ಪ್ರಿವೆಂಟ್ ಓಕೆ. ಟು ಪ್ರಿವೆಂಟ್ ಕೂಡ ಆಗುತ್ತೆ, ಟು ಕರ್ಬ್ ಕೂಡ ಆಗುತ್ತೆ. ಓಕೆ, ತುಂಬ ಜನರಿಗೆ ಟು ಕರ್ಬ್ ಫ್ಯಾಮಿಲಿಯರ್ ಇರೋದಿಲ್ಲ. 99% ಜನರಿಗೆ ತಡೆಗಟ್ಟೋದಂದ್ರೂ ಟು ಪ್ರಿವೆಂಟ್ ಅಂತಾನೆ ಗೊತ್ತು. ಸೊ ಸರಳ ಭಾಷೆಯಲ್ಲಿ ಟು ಪ್ರಿವೆಂಟ್ ಅಂತಾನೆ ಬರೀರಿ. ಬಟ್ ನಿಮಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಗೊತ್ತಿದ್ರೆ ಅದನ್ನೇನು ಟು ಪ್ರಿವೆಂಟ್ ಸಾಮಾನ್ಯವಾಗಿ ಅನಿಸುತ್ತೆ. ಸೊ ಎಕ್ಸಾಮಿನೇಷನ್ ಚೆಕರ್ ಮೇಲೆ ಸ್ವಲ್ಪ ಇಂಪ್ರೆಷನ್ ಮಾಡೋಕ್ಕೋಸ್ಕರ ಟು ಕರ್ಬ್ ಅಂತ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಯಾರು ಪ್ರೈಮರಿ ಲೆವೆಲಲ್ಲಿ ಇದ್ದೀರಾ ಅಂದ್ರೇನು ಈಗ ಇಂಗ್ಲೀಷ್ ಕಲಿತಾ ಇದ್ದೀರಾ ಟ್ರಾನ್ಸ್ಲೇಷನ್ ಮಾಡೋಕ್ಕೆ, ಅವರು ಟು ಪ್ರಿವೆಂಟ್ ಅಂತಾನೆ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಮಾರ್ಕ್ಸ್ ಅಷ್ಟೇ ಸಿಗುತ್ತೆ, ನೋ ಪ್ರಾಬ್ಲಮ್. ಏನನ್ನ ತಡೆಗಟ್ಟೋದು, ಮಹಿಳೆಯರ ವಿರುದ್ಧದ ಹಿಂಸೆ ಅಂದ್ರೇನು, ವೈಲೆನ್ಸ್ ಅನ್ನ ಪಲ್ಲಿಗೆ ಬರ್ಕೋಬೇಕು. ವೈಲೆನ್ಸ್ ವಿರುದ್ಧದ ಅಂದ್ರೇನು, ಅಪೋಸಿಟ್ ಅಂತ ಬರಿಬೇಡಿ. ಇಲ್ಲಿ ಅಪೋಸಿಟ್ ಅಂತ ಬರೆದ್ರೆ ಮೀನಿಂಗ್ ಕೆಟ್ಟೋಗುತ್ತೆ. ಸೊ ಅಗೇನ್ಸ್ಟ್ ಅಂತ ಬರೀರಿ. ವೈಲೆನ್ಸ್ ಅಗೇನ್ಸ್ಟ್ ಯಾರ ವಿರುದ್ಧ, ಮಹಿಳೆಯರ ವಿರುದ್ಧ, ಅಗೇನ್ಸ್ಟ್ ವುಮನ್. ಓಕೆ, ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಂದ್ರೇನು, ಮಹಿಳೆಯರ ವಿರುದ್ಧದ ಹಿಂಸೆಯನ್ನು. ಹಲವಾರು ಕಾನೂನುಗಳು, ಸೆವರಲ್ ಲಾಸ್. ಓಕೆ, ಹಲವಾರು ಅಂದ್ರೇನು ಸೆವರಲ್, ಕಾನೂನು ಅಂದ್ರೇನು ಲಾಸ್, ಗಳು ಅಂತ ಇದೆ, ಪ್ಲೂರಲ್ ಇದೆ, ಲಾಸ್ ಜಾರಿಗೊಳಿಸಲಾಗಿದೆ. ಎನಾಕ್ಟ್ ಅಂತ ಬರೀರಿ. ಜಾರಿಗೊಳಿಸು ಅಂದ್ರೆ ಎನಾಕ್ಟ್ ಮಾಡಲಾಗಿದೆ, ಜಾರಿಗೊಳಿಸಲಾಗಿದೆ. ಸೊ ಗೊಳಿಸಿ ಅಂತ. ಬೈ ಎನಾಕ್ಟಿಂಗ್, ಜಾರಿಗೊಳಿಸಿ ಅಂದ್ರೇನು, ಬೈ ಎನಾಕ್ಟಿಂಗ್ ಸೆವರಲ್ ಲಾಸ್. ಸಮಾನ ವೇತನ ಅಂದ್ರೇನು, ಈಕ್ವಲ್ ವೇಜಸ್ ಅಂತ ಬರೀರಿ. ಸಮಾನ ವೇತನ, ಈಕ್ವಲ್ ವೇಜ್. ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿ ಮೊದಲು ಬರ್ಕೊಳ್ಳಿ. ಮೀಸಲಾತಿ ಅಂದ್ರೆ ರಿಸರ್ವೇಶನ್. ಎಲ್ಲಿ, ಚುನಾಯಿತ ಸಂಸ್ಥೆಗಳಂದ್ರೇನು, ಎಲೆಕ್ಟೆಡ್ ಇನ್ಸ್ಟಿಟ್ಯೂಷನ್ ಅಂತಾನು ಕೂಡ ಬರೆದ್ರು ಪರವಾಗಿಲ್ಲ. ಬಾಡಿ ಬದಲಾಗಿ ಇನ್ಸ್ಟಿಟ್ಯೂಷನ್ ಅಂತ ಬರೆದ್ರು ಪರವಾಗಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಏನು, ಈಕ್ವಲ್ ವೇಜ್, ರಿಸರ್ವೇಶನ್ ಇನ್ ಎಲೆಕ್ಟೆಡ್ ಬಾಡೀಸ್ ಅಂತಹದೆಲ್ಲ. ಸೊ ಅದನ್ನ ಏನ ಬರಬೇಕು, ಸಚ್ ಆಸ್ ಅಂತ ಬರಬೇಕು. ಓಕೆ, ಇಂಥವೇನು ಈಕ್ವಲ್ ವೇಜ್ ಇರ್ಬೋದು, ರಿಸರ್ವೇಶನ್ ಇನ್ ಎಲೆಕ್ಟೆಡ್ ಬಾಡಿಗಳಲ್ಲಿರ್ಬೋದು, ಇಂತಹ ಏನು ಕ್ರಮ ಇದೆ, ಸ್ಟೆಪ್ಸ್ ಅಥವಾ ಮೇಜರ್ಸ್ ಇದೆ. ಇಲ್ಲಿ ಸ್ಟೆಪ್ಸ್ ಕೂಡ ಬರ್ಕೋಬಹುದು, ಸ್ಟೆಪ್ಸ್ ಅಥವಾ ಮೇಜರ್ಸ್ ಕೈಗೊಳ್ಳಲಾಗಿದೆ. ಆಲ್ರೆಡಿ ಹೇಳ್ದಂಗೆ ಹ್ಯಾವ್ ಬೀನ್ ಟೇಕನ್ ಅಂತ ಕೂಡ ಬರ್ಕೊಳ್ಳಿ. ಹ್ಯಾವ್ ಬೀನ್ ಟೇಕನ್ ಸ್ಟೆಪ್ಸ್ ಅಂತ ಬರೀ, ಅಥವಾ ಮೇಜರ್ಸ್ ಅಂತ ಕೂಡ ಬರೀರಿ. ಹ್ಯಾವ್ ಬೀನ್ ಟೇಕನ್ ಎಂಥ ಕಾನೂನು, ಎಂಥ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸಚ್ ಆಸ್ ಈಕ್ವಲ್ ವೇಜಸ್, ರಿಸರ್ವೇಶನ್ ಇನ್ ಎಲೆಕ್ಟೆಡ್ ಬಾಡೀಸ್, ಇಂತಹ ಸ್ಟೆಪ್ಸ್ ಮೇಜರ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈಗ ಪದಬಂಧ ಹೆಂಗ್ ಅಂದ್ರೆ ಕಂಪ್ಲೀಟ್ ಮಾಡ್ಬೇಕು ನೋಡಿ. ಇಲ್ಲಿಂದ ಶುರು ಮಾಡಿ. ಓಕೆ, ಎಲ್ಲಿಂದ, ಟು ಪ್ರಿವೆಂಟ್. ಓಕೆ, ಇಲ್ಲಿಂದ ಶುರು ಮಾಡಿ. ಟು ಪ್ರಿವೆಂಟ್ ಅಥವಾ ಟು ಕರ್ಬ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್, ಸೆವರಲ್ ಲಾಸ್ ಎನಾಕ್ಟೆಡ್. ಓಕೆ, ಎನಾಕ್ಟೆಡ್ ಇದು 4th ಅಲ್ಲಿ ಬರ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಗೆ ಬರ್ರಿ. ಏನು, ಮೇಜರ್ಸ್ ಅಥವಾ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್. 1 minute. Several measures have been taken such as equal wage and reservation in elected bodies ಅಂತ ಈ ತರ ನೀವು ಪದಬಂಧವನ್ನ ಕಂಪ್ಲೀಟ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, several laws
ಹ್ಯಾವ್ ಬೀನ್ ಎನಾಕ್ಟೆಡ್ ಟು ಪ್ರಿವೆಂಟ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್. ಓಕೆ, ಇದು ನೀವು ಸೆವರಲ್ ಏನಿದೆ ಇಲ್ಲಿ ನನ್ನ 3 ಅಂತ ಬರ್ತಿದೆ, ಸ್ಟಾರ್ಟ್ ಎಲ್ಲಿಂದ ಕೂಡ ಮಾಡ್ಬೋದು ಸರ್. ಇಂಗ್ಲೀಷಲ್ಲಿ ಒಂದು ಥಂಬ್ ರೂಲ್ ಏನಿಲ್ಲ, ಬಟ್ ಮೀನಿಂಗ್ ಬರ್ಬೇಕಷ್ಟೇ. ಸೊ ಓಕೆ, ಸೆವರಲ್ ಲಾಸ್ ಹ್ಯಾವ್ ಬೀನ್ ಎನಾಕ್ಟೆಡ್ ಟು ಪ್ರಿವೆಂಟ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಸಚ್ ಆಸ್ ಅಂತ ಬರೆದು, ಸಚ್ ಆಸ್ ಎಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಸಚ್ ಆಸ್ ಈಕ್ವಲ್ ಪೇ ಆ್ಯಂಡ್ ರಿಸರ್ವೇಷನ್ ಇನ್ ಇಲೆಕ್ಟೆಡ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಇದನ್ನು ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಓಕೆ ಓಕೆ ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇವುಗಳು ಅಂದ್ರೇನು? ದ ಮೆಜರ್ಸ್ ವಿ ಹ್ಯಾವ್ ಟೇಕನ್. ಆಲ್ರೆಡಿ ನಾವೇನು ಕ್ರಮ ತಗೊಂಡಿದ್ದೆಲ್ಲ ಅವುಗಳು, ದ ಮೆಜರ್ಸ್, ದೀಸ್ ಮೆಜರ್ಸ್ ಅಂತ ಬರ್ಕೊಳ್ಳಿ. ಓಕೆ, ದೀಸ್ ಮೆಜರ್ಸ್. ದೀಸ್ ಮೆಜರ್ಸ್ ಮಹಿಳೆಯರನ್ನು, ವುಮನ್ಸ್, ಓಕೆ, ಅಭಿವೃದ್ಧಿಯ, ಡೆವಲಪ್ಮೆಂಟ್. ಓಕೆ, ಮುಖ್ಯವಾಹಿನಿ ಅಂದ್ರೇನು? ಮೇನ್ ಸ್ಟ್ರೀಮ್. ಓಕೆ, ಮುಖ್ಯವಾಹಿನಿ ಅಂದ್ರೆ ಮೇನ್ ಸ್ಟ್ರೀಮ್ ಅಂತ ಆಗ್ಲೇ ಹೇಳಿದ ಹಾಗೆ, ಮೇನ್ ಸ್ಟ್ರೀಮ್ ತರುವಲ್ಲಿ. ಟು ಬ್ರಿಂಗ್, ಓಕೆ, ಟು ಬ್ರಿಂಗಿಂಗ್, ಓಕೆ, ಟು ಬ್ರಿಂಗಿಂಗ್ ಇನ್ ಅಂತ ಬರ್ಕೊಳ್ಳಿ. ಟು ಬ್ರಿಂಗಿಂಗ್ ಇನ್. ಖಂಡಿತವಾಗಿ ಅಂದ್ರೇನು? ಸರ್ಟನ್ಲಿ ಅಥವಾ ಡೆಫಿನೆಟ್ಲಿ ಅಂತ ಬರ್ಕೊಳ್ಳಿ. ಸರ್ಟನ್ಲಿ ಅಥವಾ ಡೆಫಿನೆಟ್ಲಿ. ಸಹಾಯ ಅಂದ್ರೇನು? ಹೆಲ್ಪ್. ಸಹಾಯ ಅಂದ್ರೇನು? ಹೆಲ್ಪ್. ಮಾಡಬಲ್ಲವು, ಇನ್ನು ಫ್ಯೂಚರಲ್ಲಿದೆ. ಓಕೆ, ಮಾಡಬಲ್ಲವು ಫ್ಯೂಚರಲ್ಲಿದೆ, ಹೀಗಾಗಿ ವಿಲ್ ಬರುತ್ತೆ. ಓಕೆ ಓಕೆ, ಮಾಡಬಲ್ಲವು ವಿಲ್. ಓಕೆ, ವಿಲ್ ಅಂತ ಬರ್ಕೊಳ್ಳಿ. ಈಗ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮಹಿಳೆಯರನ್ನ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವಲ್ಲಿ ಇಂತಹ ಮೆಜರ್ಗಳು ತುಂಬ ಸಹಾಯಕ ಆಗಿದೆ ಅಂತ. ಓಕೆ, ಇಲ್ಲಿಂದಾನೇ ಬರ್ಕೊಳ್ಳಿ. ಎಲ್ಲಿಂದ? ದೀಸ್ ಮೆಜರ್ಸ್ ವಿಲ್, ದೀಸ್ ಮೆಜರ್ಸ್ ವಿಲ್, ದೀಸ್ ಮೆಜರ್ಸ್ ವಿಲ್ certainly help to bringing in women's into mainstream of development. ಓಕೆ, ಅಭಿವೃದ್ಧಿ ಅಂದ್ರೇನು? ಆಫ್ ಡೆವಲಪ್ಮೆಂಟ್. ಓಕೆ, ಏನು? these measures will, okay, these measures will certainly help to bringing in women's into the mainstream of development. Okay, ಈ ತರ ಬರ್ಕೊಳ್ಳಿ. ಈಗಾಗಲೇ ಕೊಟ್ಟಿದ್ದಾನೆ ನೋಡಿ. all these measures, okay, these ಅಥವಾ all these measures ಬರ್ಕೊಳ್ಳಿ. ಓಕೆ, all these ಅಥವಾ these measures, all these measures will certainly help in ಅಂದ್ರೇನು? ಸಹಾಯ ಮಾಡೋದು. ಬ್ರಿಂಗಿಂಗ್ ವುಮನ್ ಟು ದಿ ಮೇನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್. ಓಕೆ, ಆಲ್ ದೀಸ್ ಮೆಜರ್ಸ್ ವಿಲ್ ಸರ್ಟನ್ಲಿ ಹೆಲ್ಪ್ ಇನ್ ಬ್ರಿಂಗಿಂಗ್ ದಿ ವುಮನ್ಸ್ ಟು ದ ಮೇನ್ ಸ್ಟ್ರೀಮ್ ಆಫ್ ದ ಡೆವಲಪ್ಮೆಂಟ್. ಸೊ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ನೀವು ಬರ್ಕೊಳ್ಳಿ. ಓಕೆ ಓಕೆ ಸೊ ಕೊನೆಯದಾಗಿ ಪದಬಂಧಗಳನ್ನು ನಾವೇನು ವಾಕ್ಯಗಳನ್ನು ತಯಾರು ಮಾಡ್ತೀವಿ ಅದನ್ನು ಮೀನಿಂಗ್ಫುಲ್ ಪ್ಯಾರಾಗ್ರಾಫಲ್ಲಿ ಬರೆದು ಬಿಡೋಣ. ಇನ್ ರೀಸೆಂಟ್ ಇಯರ್ಸ್ ಸೆವರಲ್ ಮೆಜರ್ಸ್ ಹ್ಯಾವ್ ಬಿನ್ ಟೇಕನ್ to empower women. Okay, several laws have been enacted to prevent violence against women such as equal pay ಅಥವಾ equal wage ಅಂತ ಕೂಡ ಬರ್ಕೊಳ್ಳಿ ಇಲ್ಲಿ. ಓಕೆ, equal wage ಅಂತ ಕೂಡ ಬರ್ಕೊಳ್ಳಿ. and reservation in elected institution ಅಥವಾ bodies ಅಂತ ಕೂಡ ಬರ್ಕೊಳ್ಳಿ. institutions ಅಥವಾ bodies. all these measures will certainly help in bringing women to the mainstream of development ಅಂತ ಇಲ್ಲಿಗೆ ನಮ್ಮ ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕಮೆಂಟ್ ಮಾಡೋದರ ಮೂಲಕ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ. ದಿನಾಲೂ ತುಂಬ ಜನ ಲೈಕ್ ಕೂಡ ಮಾಡ್ತಿದ್ದಾರೆ, ಶೇರ್ ಕೂಡ ಮಾಡ್ತಿದ್ದಾರೆ, ಮತ್ತು ಕಮೆಂಟ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಸರ್ ಅಂತ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ಯಾಕಂದರೆ ನಾವು ಯಾವುದೇ ಥರ ನಿಮ್ಮಿಂದ ದುಡ್ಡು ಕೇಳ್ತಾ ಇಲ್ಲ. ಸೊ ಬರೀ ನಾವು ಚಾನಲನ್ನು ಗ್ರೋ ಮಾಡೋಕ್ಕೆ ಇಷ್ಟಪಡ್ತಿದ್ದೀವಿ ಮತ್ತು ಹೆಲ್ಪ್ ಮಾಡೋದು ಹುಡುಗರಿಗೆ
ತುಂಬ ಹಳ್ಳಿ ಜನರಿಗೆ ಬರೋದಿಲ್ಲ ಇಂಗ್ಲೀಷ್, ಅಲ್ಲಿ ಹೆಲ್ಪ್ ಡೈಲಿ ಪ್ರಾಕ್ಟೀಸ್. ನೋಡಿ, ಇಲ್ಲಿ ನಾನು ಯಾವುದೇ ಥರದ ಗ್ರಾಮರ್ ರೂಲ್ಸ್ ಹೇಳ್ಕೊಡ್ತಾ ಇಲ್ಲ, ಯಾಕಂದರೆ ನಾನಿಲ್ಲಿ ಗ್ರಾಮರ್ಸ್ ರೂಲ್ಸ್ ಯಾವುದೇ ಹೇಳಿಕೊಡ್ತಾ ಇಲ್ಲ. ಯಾಕಂದರೆ ನೀವು ಗ್ರಾಮರ್ ರೂಲ್ ಹೇಳ್ಕೊಟ್ಟಾಗ ಇದು ತುಂಬ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಒಂದು 10 ನಿಮಿಷದ ವಿಡಿಯೋ ಒಂದು ಅರ್ಧ ಗಂಟೆ ಇಡುತ್ತೆ. ಪ್ರತಿಯೊಂದು ಇಲ್ಲಿದೆ, ಇದು ಬಂದಿದೆ, ಅದು ಅಲ್ಲಿ ಬಂದಿದೆ, ಇದು ವಾಸ್ ಇದೆ, ಅಲ್ಲಿ ವೇರ್ ಇದೆ, ಇಂಥದ್ದೆಲ್ಲ ಲಾಸ್ ಹೇಳ್ಕೊತ ಕುಂತ್ರೆ ಇದು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಬಟ್ ನೀವು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇಂಗ್ಲೀಷ್ ಗ್ರಾಮರ್ ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ, ಬಟ್ ಮೀನಿಂಗ್ ಅಲ್ಲಿ ಬರಬೇಕಷ್ಟೆ. ಸೊ ಇವತ್ತಿನ ವಿಡಿಯೋ ಹೆಂಗೆ ಆಗಿದೆ ಅಂತ ಲೈಕ್ ಮಾಡು. ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಸಜೆಷನ್ ಕೊಡೋದಿದ್ರೆ, ತುಂಬ ಜನ ಹೇಳಿದರು ಸರ್, ಪ್ರಜಾವಾಣಿ ಪೇಪರಿಂದ ಆರ್ಟಿಕಲನ್ನು ತಗೊಂಡು ಅದನ್ನು ಟ್ರಾನ್ಸ್ಲೇಷನ್ ಮಾಡೋದಂತ ಜನ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಸಜೆಷನ್ ಕೊಟ್ಟಿದ್ದಕ್ಕೆ. ಇದೇ ರೀತಿ ಏನೋ ಸಜೆಷನ್ ಇದ್ದರೆ ನಮಗೆ ಕೊಡಿ. ಸೊ ನಾವು ನಾಳೆಯಿಂದ ಒಂದು ಪ್ರಜಾವಾಣಿ ಆರ್ಟಿಕಲ್ ತೊಗೊಂಡು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದೇ ರೀತಿ ಶೇರ್ ಮಾಡಿ. ನಿಮಗೆ ಯಾವುದರ ಅಂತಮ್ಮ ಅಂದರೆ ಬಂಧು ಭಗಿನಿ ಯಾರಾದರೂ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರೆ ಅವ್ರಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೊಗೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಅಪ್ಡೇಟನ್ನು ನಿಮಗೆ ಸಿಗೋ ಥರ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬೇಕಂದ್ರೆ ಇದಕ್ಕೂ ಆಗಿ ಇಲ್ಲೇ ನಿಮ್ಮ ಮುಂದೆ ಇದೆ. ಓಕೆ, थैंक यू, सी यू इन द नेक्स्ट सेशन. तब तक के लिए बाय, धन्यवाद, सी यू टुमारो, थैंक यू.